ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನಲ್ಲಿ ನೀವು 9ನೇ ತರಗತಿ ಮತ್ತು 10ನೇ ತರಗತಿ ಗಣಿತ ಪಠ್ಯಕ್ರಮದ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ 9ನೇ ತರಗತಿ ಗಣಿತ ಅಧ್ಯಾಯ 6 ರಚನೆಗಳು ಕನ್ಸ್ಟ್ರಕ್ಷನ್ಸ್ ಈ ಅಧ್ಯಾಯದ ಅಭ್ಯಾಸ 6.2ರಲ್ಲಿ ಬರುವಂತಹ ಕ್ವಶನ್ 4ರ ಸೊಲ್ಯೂಷನನ್ನು ಕಂಡುಹಿಡಿಯೋಣ. ಹಾಗೆ ಈ ಅಧ್ಯಾಯದ ಉಳಿದ ವಿಡಿಯೋಸ್ಗಳು ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಹಾಗೆ ಹೊಸ ವಿಡಿಯೋಸ್ಗಳನ್ನು ಹಾಕಿದಾಗ ನೋಟಿಫಿಕೇಷನ್ ಬೇಕಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಟೆಲಿಗ್ರಾಮ್ ಲಿಂಕನ್ನು ಕೂಡ ಜಾಯ್ನ್ ಆಗ್ಬೋದು. ಹಾಗೆ ಫಸ್ಟ್ PUC ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳು ಕನ್ನಡದಲ್ಲಿ ಬೇಕಾದರೆ ನನ್ನ ಇನ್ನೊಂದು ಚಾನಲ್ PUC ಮ್ಯಾಥ್ಸನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಅಭ್ಯಾಸ 6.2 ಕ್ವಶನ್ ನಂಬರ್ 4. ಕೋನ y = 30 ಡಿಗ್ರಿ, ಕೋನ z = 90 ಡಿಗ್ರಿ ಮತ್ತು xy + yz + zx = 11 ಸೆಂಟಿಮೀಟರ್ ಇರುವಂತೆ XYZ ತ್ರಿಭುಜವನ್ನು ರಚಿಸಿ. ಕನ್ಸ್ಟ್ರಕ್ಟ್ ಅ ಟ್ರಯಾಂಗಲ್ XYZ ಇನ್ ವಿಚ್ ಆ್ಯಂಗಲ್ y = 30 ಡಿಗ್ರಿ, ಆ್ಯಂಗಲ್ z = 90 ಡಿಗ್ರಿ ಆ್ಯಂಡ್ XY + YZ + ZX = 11 ಸೆಂಟಿಮೀಟರ್. ಇಲ್ಲಿ ಮೊದಲಿಗೆ ನಾವು ಯಾವ ರೀತಿಯಲ್ಲಿ ತ್ರಿಭುಜವನ್ನು ರಚಿಸಬೇಕು ಅಂತ ಹೇಳಿ ಅರ್ಥ ಮಾಡಿಕೊಳ್ಳುವ. ಸೊ ನಾವಿಲ್ಲಿ XYZ ಎನ್ನುವಂಥ ತ್ರಿಭುಜವನ್ನು ರಚಿಸಬೇಕು. ಹಾಗೆ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಈ ಮೂರು ಬಾವಿನ ಒಟ್ಟು ಅಳತೆ ಎಷ್ಟು ಅಂತ ಕೊಟ್ಟಿದ್ದಾರೆ, 11 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಕೋನ y 30 ಡಿಗ್ರಿ ಇರಬೇಕು, ಕೋನ z 90 ಡಿಗ್ರಿ ಇರಬೇಕು. ಸೊ ಈ ರೀತಿ ಬರುವಾಗೆ ನಾವಿಲ್ಲಿ ತ್ರಿಭುಜವನ್ನು ರಚಿಸಬೇಕು. ನಮಗಿಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಬಾವಿನ ಅಳತೆ ಅಥವಾ ಮೆಷರ್ಮೆಂಟನ್ನು ಕೊಟ್ಟಿಲ್ಲ. ಅದರ ಬದಲಿಗೆ ಮೂರು ಬಾವಿನ ಅಳತೆಯನ್ನು ಒಟ್ಟಾಗಿ ಕೊಟ್ಟಿದ್ದಾರೆ. ಎಷ್ಟು ಅಂತ ಹೇಳಿ 11 ಸೆಂಟಿಮೀಟರ್ ಅಂತ ಹೇಳಿ. ಸೊ ಮೊದಲಿಗೆ ಈ ತ್ರಿಭುಜವನ್ನು ರಚಿಸಬೇಕಾದ್ರೆ ನೀವು ಒಂದು 11 ಸೆಂಟಿಮೀಟರ್ ಇರುವಂಥ ಲೈನ್ ಸೆಗ್ಮೆಂಟನ್ನು ಎಳಿಬೇಕು. ಇದು ಯಾವುದೇ ಅಳತೆಯನ್ನು ಬಾವಿನ ಅಳತೆಯನ್ನು ಕೊಡುವುದಿಲ್ಲ. ಒಟ್ಟಾಗಿ ಮೂರು ಬಾವಿನ ಅಳತೆ 11 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನಿಲ್ಲಿ ಮೊದಲಿಗೆ 11 ಸೆಂಟಿಮೀಟರ್ ಅಳತೆಯನ್ನು ಹೊಂದಿಕೊಂಡಿರುವಂಥ ಒಂದು ಲೈನ್ ಸೆಗ್ಮೆಂಟನ್ನು ಡ್ರಾ ಮಾಡ್ತಾ ಇದ್ದೇನೆ. ಸೊ ಈ ಲೈನ್ ಸೆಗ್ಮೆಂಟನ್ನು ಎ ಹಾಗೆ ಬಿ ಅಂತ ಹೆಸರಿಸ್ತಾ ಇದ್ದೇನೆ. ಯಾಕೆಂದರೆ ಇಲ್ಲಿ ನಾವು ಬಾವನ್ನು ರಚಿಸ್ತಾ ಇಲ್ಲ. ಮೊದಲಿಗೆ ಕೇವಲ ಒಂದು ಗೆರೆಯನ್ನು ಎಳಿತಾ ಇದ್ದೇವೆ, 11 ಸೆಂಟಿಮೀಟರ್ ಇರುವಂಥ ಗೆರೆ. ಈ ರೀತಿ AB ಲೈನ್ ಸೆಗ್ಮೆಂಟ್ ಅಥವಾ ಸರಳ ರೇಖೆಯನ್ನು ಎಳೆದ ನಂತರ ನಮಗಿಲ್ಲಿ ಕೋನವನ್ನು ಕೊಟ್ಟಿದ್ದಾರೆ 30 ಡಿಗ್ರಿ ಹಾಗೆ 90 ಡಿಗ್ರಿ ಅಂತ ಹೇಳಿ. ಅದಕ್ಕೋಸ್ಕರ ಮೊದಲಿಗೆ ನಾವೇನು ಮಾಡಬೇಕಂದ್ರೆ ಈ ಎ ಬಿಂದುವಿನಲ್ಲಿ 30 ಡಿಗ್ರಿ ಇರುವಂಥ ಕೋನವನ್ನು ರಚಿಸಬೇಕು. ಹಾಗೆ ಬಿ ಬಿಂದುವಿನಲ್ಲಿ 90 ಡಿಗ್ರಿ ಇರುವಂಥ ಕೋನವನ್ನು ರಚಿಸಬೇಕು. ಆಮೇಲೆ ಈ ಎರಡೂ ಕೋನದ ಕೋನಾರ್ಧಕವನ್ನು ರಚಿಸಬೇಕು. ಸೊ ಈಗ 30 ಡಿಗ್ರಿ ಅಂತ ಹೇಳಿದರೆ 30/2 ಅಂತ ಹೇಳುವಾಗ ನಿಮಗಿಲ್ಲಿ 15 ಡಿಗ್ರಿ ಸಿಗ್ತದೆ. ಹಾಗೆ 90 ಡಿಗ್ರಿ ಅಂತ ಹೇಳುವಾಗ 90/2 ಅಂತ ಹೇಳಿದರೆ 45 ಡಿಗ್ರಿ ಸಿಗ್ತದೆ. ಸೊ ಮೊದಲಿಗೆ ನಾವಿಲ್ಲಿ ಏನು ಮಾಡಬೇಕಂದ್ರೆ ಎ ಬಿಂದುವಿನಲ್ಲಿ 30 ಡಿಗ್ರಿಯ ಕೋನವನ್ನು ರಚಿಸಿ ಅದರ ಕೋನಾರ್ಧಕ ಅಂದರೆ 15 ಡಿಗ್ರಿ ಕೋನವನ್ನು ರಚಿಸಬೇಕು. ನಂತರ ಬಿ ಬಿಂದುವಿನಲ್ಲಿ 90 ಡಿಗ್ರಿಯ ಕೋನವನ್ನು ರಚಿಸಿ ಅದರ ಕೋನಾರ್ಧಕ ಅಂದರೆ 45 ಡಿಗ್ರಿಯ ಕೋನವನ್ನು ರಚಿಸಬೇಕು. ಸೊ ಮೊದಲಿಗೆ ಈಗ ನಾವಿಲ್ಲಿ 30 ಡಿಗ್ರಿ ಇರುವಂಥ ಕೋನವನ್ನು ರಚಿಸುವ. ಸೊ 30 ಡಿಗ್ರಿಯ ಕೋನವನ್ನು ನೀವು ಹೇಗೆ ರಚಿಸ್ತೀರಾ? ಒಂದು ನಿರ್ದಿಷ್ಟವಾದ ತ್ರಿಜ್ಯ ಅಥವಾ ರೇಡಿಯಸನ್ನು ತೆಗೆದುಕೊಂಡು ಈ ಎ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಡಬೇಕು. ತುದಿಯನ್ನು ಇಟ್ಟು ಯಾವುದೇ ಅಳತೆಯ ತ್ರಿಜ್ಯ ಅಥವಾ ರೇಡಿಯಸನ್ನು ತೆಗೆದುಕೊಳ್ಬೋದು. ಇಲ್ಲಿ ಒಂದು ಆರ್ಕನ್ನು ಎಳಿಬೇಕು ಈ ರೀತಿಯಲ್ಲಿ. ಈಗ ಎ ಬಿಂದುವಿನಲ್ಲಿ ನಾನು ಕೈವಾರದ ತುದಿಯನ್ನು ಇಟ್ಟಿದ್ದೇನೆ. ಸೊ ಈ ರೀತಿಯಲ್ಲಿ ಒಂದು ಆರ್ಕನ್ನು ಎಳಿತಾ ಇದ್ದೇನೆ. ಸೊ ಈ ರೀತಿ ಆರ್ಕನ್ನು ಎಳೆದ ನಂತರ ನಾವು ಎಳೆದಂಥ ಆರ್ಕ್ ಯಾವ ಬಿಂದುವಿನಲ್ಲಿ ಇಲ್ಲಿ ಛೇದಿಸ್ತಾ ಇದೆ ಈ AB ರೇಖಾಖಂಡವನ್ನು, ಅದರ ಮೇಲೆ ಕೈವಾರದ ತುದಿಯನ್ನು ಇಟ್ಟು ಪುನಃ ನಾವು ಒಂದು ಆರ್ಕನ್ನು ಎಳೆದಾಗ ಇಲ್ಲಿ ನಮಗೆ ಇದು 60 ಡಿಗ್ರಿ ಇರುವಂಥ ಕೋನವನ್ನು ಕೊಡ್ತದೆ.
ಸೊ ಈಗ ನಮಗಿಲ್ಲಿ 60 ಡಿಗ್ರಿ ಇರುವಂಥ ಕೋನ ಸಿಗ್ತದೆ. ಬಟ್ ನಮಗಿಲ್ಲಿ ಏನು, ಮೊದಲು ನಾವು 30 ಡಿಗ್ರಿ ಇರುವಂಥ ಕೋನವನ್ನು ರಚಿಸಬೇಕು. ಅದಕ್ಕೋಸ್ಕರ ಇಲ್ಲಿಂದ ಇಲ್ಲಿ ತನಕ 60 ಡಿಗ್ರಿ ಕೋನವನ್ನು ಕೊಡ್ತದೆ. ಸೊ ಇದರ ಕೋನಾರ್ಧಕವನ್ನು ರಚಿಸಬೇಕು, ಅದು ನಮಗೆ 30 ಡಿಗ್ರಿಯನ್ನು ಕೊಡ್ತದೆ. ಸೊ ಇದರ ಕೋನಾರ್ಧಕ ಅಂತ ಹೇಳುವಾಗ ನಾವೇನು ಮಾಡಬೇಕಂದ್ರೆ, ಈಗ ಈ ಬಿಂದುವಿನಿಂದ ಹಿಡಿದು ಇಲ್ಲಿ ತನಕ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯನ್ನು ತೆಗೆದುಕೊಳ್ಬೇಕು. ಸೊ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯನ್ನು ತೆಗೆದುಕೊಂಡು ಇಲ್ಲಿ ನಾನು ಈ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇಲ್ಲಿ ಒಂದು ಕಂಸವನ್ನು ಎಳಿತಾ ಇದ್ದೇನೆ. ಹಾಗೆ ಪುನಃ ಈ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇಲ್ಲಿ ಇನ್ನೊಂದು ಕಂಸವನ್ನು ಎಳಿತಾ ಇದ್ದೇನೆ. ಸೊ ಇದು ನಮಗೆ ಎರಡೂ ಕಂಸಗಳು ಸೇರುವಂಥ ಬಿಂದು ಏನಿದೆ, ಇದು ಮತ್ತು ಈ ಎ ಬಿಂದುವನ್ನು ನಾವು ಜೋಡಿಸಿದರೆ ಇದು ನಮಗೆ 30 ಡಿಗ್ರಿ ಇರುವಂಥ ಕೋನವನ್ನು ಕೊಡ್ತದೆ. ಸೊ ಈಗ ಇದು 30 ಡಿಗ್ರಿ ಇರುವಂಥ ಕೋನವನ್ನು ಕೊಡ್ತದೆ. ಆದರೆ ನಾನು ಮೊದಲೇ ಹೇಳಿದ್ದೆ, ನಾವೇನು ಮಾಡಬೇಕಂದ್ರೆ 30 ಡಿಗ್ರಿಯ ಕೋನಾರ್ಧಕ ಅಂದರೆ 15 ಡಿಗ್ರಿಯ ಕೋನ ನಮಗಿಲ್ಲಿ ಬೇಕು. ಅದಕ್ಕೋಸ್ಕರ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ, ಈ ಬಿಂದು ಮತ್ತು ಇಲ್ಲಿರುವಂಥ ಈ ಬಿಂದು, ಇಲ್ಲಿಂದ ಇಲ್ಲಿ ತನಕ ಇರುವಂಥ ಅಳತೆಯ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯನ್ನು ತೆಗೆದುಕೊಳ್ಬೇಕು. ಸೊ ಈ ಬಿಂದು ಮತ್ತು ಈ ಬಿಂದು, ಸೊ ಇದರ ಅರ್ಧಕ್ಕಿಂತ ಹೆಚ್ಚಿನ ಅಳತೆ, ಸೊ ಇಲ್ಲಿ ಇಷ್ಟು ಅಳತೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ಇಷ್ಟು ಅಳತೆಯನ್ನು ತೆಗೆದುಕೊಂಡು ಈ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇಲ್ಲಿ ಒಂದು ಕಂಸವನ್ನು ಎಳಿಬೇಕು. ಪುನಃ ಈ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇಲ್ಲಿ ಇನ್ನೊಂದು ಕಂಸವನ್ನು ಎಳಿಬೇಕು. ಸೊ ಈಗ ಇಲ್ಲಿ ಎರಡೂ ಕಂಸಗಳು ಛೇದಿಸುವಂಥ ಬಿಂದು ಏನಿದೆ, ಈ ಬಿಂದುವನ್ನು ಎ ಬಿಂದುವಿನ ಜೊತೆ ಜೋಡಿಸಿದಾಗ ನಮಗಿಲ್ಲಿ ಸಿಗ್ತಾ ಇದೆ 15 ಡಿಗ್ರಿ ಇರುವಂಥ ಕೋನ. ಸೊ ಇದು ನಮಗೆ 15 ಡಿಗ್ರಿ ಇರುವಂಥ ಕೋನವನ್ನು ಕೊಡ್ತದೆ. ಸೊ ಇದನ್ನು ಈಗ ನಾನು ಇಲ್ಲಿ ಜೋಡಿಸ್ತಾ ಇದ್ದೇನೆ, ಈ ರೀತಿಯಲ್ಲಿ ಎ ಬಿಂದುವಿನ ಜೊತೆ ಇದನ್ನು ಜೋಡಿಸ್ತಾ ಇದ್ದೇನೆ. ಸೊ ಇದು ನಾವು ಮಾಡಲಿಕ್ಕಿರುವಂಥದ್ದು ಎ ಬಿಂದುವಿನಲ್ಲಿ. ಸೊ ಮೊದಲಿಗೆ ನಾವೇನು ಮಾಡಿದ್ದೇವೆ, ಇಲ್ಲಿ 60 ಡಿಗ್ರಿಯನ್ನು ನೋಟ್ ಡೌನ್ ಮಾಡಿ 30 ಡಿಗ್ರಿ ಇರುವಂಥ ಕೋನವನ್ನು ರಚಿಸಿದ್ದೇವೆ. ನಂತರ ಅದರ ಕೋನಾರ್ಧಕ ಅಂದರೆ ಇದು ಎಷ್ಟಿದೆ, 15 ಡಿಗ್ರಿ ಇದೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಬಿ ಬಿಂದುವನ್ನು ತೆಗೆದುಕೊಳ್ಬೇಕು. ಬಿ ಬಿಂದುವಿನಲ್ಲಿ ಮೊದಲಿಗೆ 90 ಡಿಗ್ರಿ ಇರುವಂಥ ಕೋನವನ್ನು ರಚಿಸಬೇಕು. ಆಮೇಲೆ ಅದರ ಕೋನಾರ್ಧಕ ಅಂದರೆ 45 ಡಿಗ್ರಿ ಇರುವಂಥ ಕೋನವನ್ನು ರಚಿಸಬೇಕು. ಸೊ 90 ಡಿಗ್ರಿ ಇರುವಂಥ ಕೋನವನ್ನು ರಚಿಸಲಿಕ್ಕೆ ನೀವೇನು ಮಾಡಬೇಕಂದ್ರೆ, ಒಂದು ನಿರ್ದಿಷ್ಟವಾದ ಅಳತೆಯ ತ್ರಿಜ್ಯ ಅಥವಾ ರೇಡಿಯಸನ್ನು ತೆಗೆದುಕೊಂಡು ಇಲ್ಲಿ ಬಿ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇಲ್ಲಿ ಒಂದು ಕಂಸವನ್ನು ಎಳಿಬೇಕು. ಈ ರೀತಿ ಕಂಸವನ್ನು ಎಳೆದ ನಂತರ ಈ ಎ ಬಿ ರೇಖಾಖಂಡವನ್ನು ಈ ಕಂಸ ಎಲ್ಲಿ ಛೇದಿಸ್ತಾ ಇದೆ ಅಲ್ಲಿ ಕೈವಾರದ ತುದಿಯನ್ನು ಇಟ್ಟು ಅಳತೆಯನ್ನು ಚೇಂಜ್ ಮಾಡದೆ ಮತ್ತೆ ಈ ಕಂಸದ ಮೇಲೆ ಇನ್ನೊಂದು ಕಂಸವನ್ನು ಎಳಿಬೇಕು. ಸೊ ಇಲ್ಲಿ ಮೊದಲು ಕತ್ತರಿಸುವಂಥ ಬಿಂದು 60 ಡಿಗ್ರಿಯನ್ನು ಕೊಡ್ತದೆ. ನಂತರ ಅದೇ ಅಳತೆಯನ್ನು ತೆಗೆದುಕೊಂಡು ಪುನಃ ಈ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇನ್ನೊಂದು ಕಂಸವನ್ನು ಎಳಿಬೇಕು. ಸೊ ಇದು 120 ಡಿಗ್ರಿ ಕೋನವನ್ನು ಕೊಡ್ತದೆ. ಬಟ್ ನಮಗೆ ಬೇಕಾಗಿರುವಂಥದ್ದು 90 ಡಿಗ್ರಿ. ಸೊ ಹಾಗಾಗಿ ನಾವೇನು ಮಾಡಬೇಕು, ಪುನಃ ಅಳತೆಯನ್ನು ಚೇಂಜ್ ಮಾಡದೆ ಈ ಎರಡು ಬಿಂದುಗಳ ಮೇಲೆ ಕೈವಾರದ ತುದಿಯನ್ನು ಇಟ್ಟು ಅದೇ ಅಳತೆಯಿಂದ ಇಲ್ಲಿ ಕಂಸವನ್ನು ಎಳಿಬೇಕು. ಈ ರೀತಿಯಲ್ಲಿ ಇಲ್ಲಿ ಒಂದು ಕಂಸ, ಹಾಗೆ ಪುನಃ ಈ ಬಿಂದುವಿನ ಮೇಲೆ ಕೈವಾರದ ತುದಿಯನ್ನು ಇಟ್ಟು ಇನ್ನೊಂದು ಕಂಸವನ್ನು ಎಳಿತಾ ಇದ್ದೇನೆ. ಸೊ ಇದು ಈಗ ನಮಗೆ ಇದನ್ನು ಮತ್ತು ಈ ಬಿ ಬಿಂದುವನ್ನು ಜೋಡಿಸಿದರೆ ಇದು ನಮಗೆ 90 ಡಿಗ್ರಿ ಇರುವಂಥ ಕೋನವನ್ನು ಕೊಡ್ತದೆ. ಸೊ ಇಲ್ಲಿಗ ನಮಗೆ 90 ಡಿಗ್ರಿ ಇರುವಂಥ ಕೋನ ಸಿಕ್ಕಿದೆ. ಬಟ್ ನಾವೇನು ಮಾಡಬೇಕು, 90 ಡಿಗ್ರಿಯ ಕೋನಾರ್ಧಕ ಅಂದರೆ 45 ಡಿಗ್ರಿ ಇರುವಂಥ ಕೋನವನ್ನು ರಚಿಸಬೇಕು. ಸೊ 45 ಡಿಗ್ರಿ ಇರುವಂಥ ಕೋನವನ್ನು ರಚಿಸಲಿಕ್ಕೆ ನೀವೇನು ಮಾಡಬೇಕಂದ್ರೆ, ಈ ಬಿಂದು ಮತ್ತು ಈ ಬಿಂದು, ಸೊ ಇಷ್ಟು ಆರ್ಕ್ ಅಥವಾ ಕಂಸವನ್ನು ತೆಗೆದುಕೊಳ್ಬೇಕು. ಇದರ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯನ್ನು ತೆಗೆದುಕೊಂಡು ಇಲ್ಲಿ ಈ ರೀತಿಯಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯನ್ನು ತೆಗೆದುಕೊಂಡಿದ್ದೇನೆ. ಈ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇಲ್ಲಿ ಒಂದು ಕಂಸವನ್ನು ಎಳಿತಾ ಇದ್ದೇನೆ. ಹಾಗೆ ಪುನಃ ಈ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇಲ್ಲಿ ಇನ್ನೊಂದು ಕಂಸವನ್ನು ಎಳಿತಾ ಇದ್ದೇನೆ. ನಂತರ ಇವೆರಡನ್ನು ನಾವು ಇಲ್ಲಿ ಜೋಡಿಸಬೇಕು. ಸೊ ಈ ಬಿ ಬಿಂದು ಮತ್ತು ಇದನ್ನು ಜೋಡಿಸಿದಾಗ ಇದು ನಮಗೆ ಎಷ್ಟು ಡಿಗ್ರಿಯ ಕೋನವನ್ನು ಕೊಡ್ತದೆ, ಇದು ನಮಗೆ 45 ಡಿಗ್ರಿಯ ಕೋನವನ್ನು ಕೊಡ್ತದೆ. ಸೊ ಹಾಗೆ ಇದು ನಮಗೆ 15 ಡಿಗ್ರಿಯ ಕೋನವನ್ನು ಕೊಡ್ತದೆ. ಸೊ ಈಗ ಎರಡೂ ಕೋನಗಳ ಕೋನಾರ್ಧಕಗಳು ಅಥವಾ ಬೈಸೆಕ್ಟರ್ಗಳು ಛೇದಿಸುವಂಥ ಬಿಂದು ಏನಿದೆ ಇಲ್ಲಿ ನೀವು ನೋಡ್ಬೋದು. ಈ ಬಿಂದುವನ್ನು ನಾವು ಎಕ್ಸ್ ಅಂತ ತೆಗೆದುಕೊಳ್ಬೇಕು. ಸೊ ಈ ತ್ರಿಭುಜದ ಒಂದು ಶೃಂಗ ನಮಗಿಲ್ಲೀಗ ಸಿಕ್ಕಿದೆ, ಅದು ಯಾವುದು, ಎಕ್ಸ್ ಅಂತ ಹೇಳಿ.
ನಂತರ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಎ ಎಕ್ಸ್ ಅಂತ ಇದೆ. ಸೊ ಈ ಎ ಎಕ್ಸ್ ಏನಿದೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರನ್ನು ಎಳಿಬೇಕು. ಹಾಗೆ ಮತ್ತು ನೀವಿಲ್ಲಿ ನೋಡ್ಬೋದು ಬಿ ಎಕ್ಸ್ ಅಂತ ಇದೆ. ಸೊ ಆ ಬಿ ಎಕ್ಸಿಗೂ ಕೂಡ ನೀವು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರನ್ನು ಎಳಿಬೇಕು. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಥವಾ ನಾವು ಅದನ್ನು ಲಂಬಾರ್ಧಕ ಅಂತ ಹೇಳ್ತೇವೆ. ಸೊ ಅದನ್ನು ಎಳಿಬೇಕು. ಸೊ ಅದನ್ನು ಎಳಿಲಿಕ್ಕೆ ಮೊದಲಿಗೆ ಎ ಎಕ್ಸ್ ರೇಖಾಖಂಡ ಏನಿದೆ ಇದರ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯನ್ನು ತೆಗೆದುಕೊಳ್ಬೇಕು. ಎ ಎಕ್ಸ್ ರೇಖಾಖಂಡ ಅಥವಾ ಎ ಎಕ್ಸ್ ಲೈನಿನ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯನ್ನು ತೆಗೆದುಕೊಂಡು ಎ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇಲ್ಲಿ ಈ ರೀತಿಯಲ್ಲಿ ಒಂದು ಕಂಸವನ್ನು ಎಳಿತಾ ಇದ್ದೇನೆ. ಹಾಗೆ ಇಲ್ಲಿ ಇನ್ನೊಂದು ಕಂಸವನ್ನು ಎಳಿತಾ ಇದ್ದೇನೆ. ಅದೇ ರೀತಿ ಪುನಃ ನಾವೇನು ಮಾಡಬೇಕು, ಈ ಎಕ್ಸ್ ಬಿಂದುವಿನ ಮೇಲೆ ಕೈವಾರದ ತುದಿಯನ್ನು ಇಟ್ಟು ಅದೇ ಅಳತೆಯಿಂದ ಇಲ್ಲಿ ಒಂದು ಕಂಸವನ್ನು ಎಳಿತಾ ಇದ್ದೇನೆ. ಹಾಗೆ ಇಲ್ಲಿ ಇನ್ನೊಂದು ಕಂಸವನ್ನು ಎಳಿತಾ ಇದ್ದೇನೆ. ಅಳತೆಯನ್ನು ಚೇಂಜ್ ಮಾಡಲಿಕ್ಕಿಲ್ಲ. ಎ ಎಕ್ಸ್ನ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯನ್ನು ತೆಗೆದುಕೊಳ್ಬೇಕು. ಈ ರೀತಿ ತೆಗೆದುಕೊಂಡ ನಂತರ ಇಲ್ಲಿ ಬರುವಂತಹ ಈ ಎರಡು ಕಂಸಗಳು ಛೇದಿಸುವಂಥ ಬಿಂದು ಏನಿದೆ ಅದನ್ನು ನಾವಿಲ್ಲಿ ಜೋಡಿಸಬೇಕು. ಸೊ ಅದನ್ನು ನಾನಿಲ್ಲಿ ಈಗ ಜೋಡಿಸ್ತಾ ಇದ್ದೇನೆ. ಸೊ ಇದು ಈಗ ನಮಗೆ ಎ ಎಕ್ಸ್ನ ಲಂಬಾರ್ಧಕವನ್ನು ಕೊಡ್ತದೆ. ಅದೇ ರೀತಿ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಬಿ ಎಕ್ಸ್ ಏನಿದೆ ಇದಕ್ಕೆ ಕೂಡ ಲಂಬಾರ್ಧಕವನ್ನು ಎಳಿಬೇಕು. ಸೊ ಬಿ ಎಕ್ಸಿಗೆ ಲಂಬಾರ್ಧಕವನ್ನು ಎಳಿಲಿಕ್ಕೆ ಈ ಬಿ ಎಕ್ಸ್ ರೇಖಾಖಂಡದ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯನ್ನು ತೆಗೆದುಕೊಂಡು ಬಿ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇಲ್ಲಿ ಮೇಲುಗಡೆ ಒಂದು ಕಂಸ ಹಾಗೆ ಕೆಳಗಡೆ ಇನ್ನೊಂದು ಕಂಸವನ್ನು ಎಳಿಬೇಕು. ಅದೇ ರೀತಿ ಎಕ್ಸ್ ಬಿಂದುವಿನಲ್ಲಿ ಕೈವಾರದ ತುದಿಯನ್ನು ಇಟ್ಟು ಇಲ್ಲಿ ಮೇಲುಗಡೆ ಒಂದು ಕಂಸ ಹಾಗೆ ಇಲ್ಲಿ ಕೆಳಗಡೆ ಇನ್ನೊಂದು ಕಂಸವನ್ನು ಎಳಿಬೇಕು. ನಂತರ ನಾವು ಎಳೆದಂಥ ಕಂಸಗಳು ಛೇದಿಸುವಂಥ ಬಿಂದು ಏನಿದೆ ಈ ಎರಡೂ ಬಿಂದುಗಳನ್ನು ನಾವಿಲ್ಲಿ ಈ ರೀತಿಯಲ್ಲಿ ಜೋಡಿಸಬೇಕು. ಸೊ ಇದನ್ನು ಈ ರೀತಿಯಲ್ಲಿ ಜೋಡಿಸ್ತಾ ಇದ್ದೇನೆ. ಸೊ ಇದು ನಮಗೆ ಬಿ ಎಕ್ಸ್ನ ಲಂಬಾರ್ಧಕವನ್ನು ಕೊಡ್ತದೆ. ಸೊ ಈಗ ನೀವಿಲ್ಲಿ ಕಾಣ್ಬೋದು ಎರಡೂ ಲಂಬಾರ್ಧಕಗಳು ಎಲ್ಲಿ ಈ ಎ ಬಿ ರೇಖಾಖಂಡವನ್ನು ಛೇದಿಸ್ತಾ ಇದೆ. ಈಗ ಈ ಲಂಬಾರ್ಧಕ ಈಗ ಇದನ್ನು ಪಿ ಮತ್ತು ಕ್ಯೂ ಅಂತ ತೆಗೆದುಕೊಂಡ್ರೆ ಹಾಗೆ ಈ ಲಂಬಾರ್ಧಕವನ್ನು ಆರ್ ಮತ್ತು ಎಸ್ ಅಂತ ತೆಗೆದುಕೊಳ್ತೇನೆ. ಸೊ ಈ ಪಿ ಕ್ಯೂ ಲಂಬಾರ್ಧಕ ಈ ಎ ಬಿ ರೇಖಾಖಂಡವನ್ನು ಇಲ್ಲಿ ಛೇದಿಸ್ತಾ ಇದೆ. ಹಾಗೆ ನೀವಿಲ್ಲಿ ಕಾಣ್ಬೋದು ಆರ್ ಎಸ್ ಎನ್ನುವಂಥ ಲಂಬಾರ್ಧಕ ಈ ಎ ಬಿ ರೇಖಾಖಂಡವನ್ನು ಈ ಜಾಗದಲ್ಲಿ ಛೇದಿಸ್ತಾ ಇದೆ. ಸೊ ನಾವೀಗ ಏನು ಮಾಡಬೇಕಂದ್ರೆ ಈ ಛೇದಿಸುವಂಥ ಬಿಂದು ಏನಿದೆ ಅದನ್ನು ನಾವು ಜೋಡಿಸಬೇಕು. ಸೊ ಅದನ್ನು ಜೋಡಿಸಿದಾಗ ನಮಗಿಲ್ಲಿ ತ್ರಿಭುಜ ಸಿಗ್ತದೆ. ಸೊ ಆ ತ್ರಿಭುಜವನ್ನು ನಾವಿಲ್ಲಿ ಎಕ್ಸ್ ವೈ ಝಡ್ ತ್ರಿಭುಜವಾಗಿ ತೆಗೆದುಕೊಳ್ಬೋದು. ಸೊ ಇಲ್ಲೀಗ ಈ ಬಿಂದು ಇದನ್ನು ವೈ ಬಿಂದುವಾಗಿ ತೆಗೆದುಕೊಳ್ಬೇಕು. ಈ ಬಿಂದುವನ್ನು ಇದು ವೈ ಬಿಂದು ಹಾಗೆ ಇದನ್ನು ಝಡ್ ಬಿಂದುವಾಗಿ ತೆಗೆದುಕೊಳ್ಬೇಕು. ಸೊ ಈಗ ಇದನ್ನು ನಾನು ಜೋಡಿಸ್ತಾ ಇದ್ದೇನೆ. ನೀವಿಲ್ಲಿ ಕಾಣಬಹುದು ಇದನ್ನು ಇಲ್ಲಿ ಜೋಡಿಸ್ತಾ ಇದ್ದೇನೆ ಹಾಗೆ ಇದನ್ನು ಇಲ್ಲಿ ಜೋಡಿಸ್ತಾ ಇದ್ದೇನೆ. ಈ ರೀತಿ ಜೋಡಿಸಿದಾಗ ನಿಮಗಿಲ್ಲಿ ಒಂದು ತ್ರಿಭುಜ ಸಿಗ್ತಾ ಇದೆ ಎಕ್ಸ್ ವೈ ಝಡ್. ಸೊ ಈ ತ್ರಿಭುಜ. ಸೊ ಇದು ನಮಗೆ ಬೇಕಾದಂತಹ ಎಕ್ಸ್ ವೈ ಝಡ್ ತ್ರಿಭುಜವಾಗಿದೆ. ಈ ತ್ರಿಭುಜದಲ್ಲಿ ವೈ ಕೋನದ ಅಳತೆ ಎಷ್ಟಿರ್ತದೆ? ವೈ ಕೋನದ ಅಳತೆ 30 ಡಿಗ್ರಿ ಇರ್ತದೆ. ಹಾಗೆ ಝಡ್ ಕೋನದ ಅಳತೆ 90 ಡಿಗ್ರಿ ಇರ್ತದೆ. ಹಾಗೆ ಎಕ್ಸ್ ವೈ ಪ್ಲಸ್ ವೈ ಝಡ್ ಪ್ಲಸ್ ಝಡ್ ಎಕ್ಸ್ ಮೂರು ಬಾವುಗಳನ್ನು ಅಳೆದಾಗ ಅದರ ಒಟ್ಟು ಅಳತೆ ನಿಮಗೆ 11 ಸೆಂಟಿಮೀಟರ್ ಸಿಗ್ತದೆ. ಸೊ ಈ ರೀತಿಯಲ್ಲಿ ನೀವು ರಚನೆಯನ್ನು ಮಾಡ್ಬೋದು. ಸೊ ಈ ರಚನೆಯನ್ನು ಮಾಡಲಿಕ್ಕೆ ಮೊದಲು ಮಾಡಬೇಕಾಗಿರುವಂಥದ್ದು ಏನಂದರೆ ಇಲ್ಲಿ ನಮಗೆ ಕೊಟ್ಟಿರುವಂಥ ಒಟ್ಟು ಅಳತೆ ಏನಿದೆ ಆ ಅಳತೆಯ ಒಂದು ಗೆರೆ ಅಥವಾ ಲೈನ್ ಸೆಗ್ಮೆಂಟನ್ನು ನಾವು ಮೊದಲಿಗೆ ಎಳಿಬೇಕು. ಎ ಬಿ ರೇಖಾಖಂಡವನ್ನು ಇಲ್ಲಿ ಎಳಿಬೇಕು. ಅದರ ನಂತರ ನಮಗಿಲ್ಲಿ ಕೋನವನ್ನು ಕೊಟ್ಟಿದ್ದಾರೆ. ಈ ಕೊಟ್ಟಿರುವಂಥ ಕೋನಗಳ ಆ್ಯಂಗಲ್ ಬೈಸೆಕ್ಟರ್ ಅಥವಾ ಕೋನಾರ್ಧಕವನ್ನು ರಚಿಸಬೇಕು. ಸೊ 30 ಡಿಗ್ರಿ ಅಂತ ಹೇಳಿದರೆ 15 ಡಿಗ್ರಿ ಕೋನಾರ್ಧಕ ಆಗ್ತದೆ. ಹಾಗೆ 90 ಡಿಗ್ರಿ ಅಂತ ಹೇಳಿದರೆ 45 ಡಿಗ್ರಿಯ ಕೋನಾರ್ಧಕ ಆಗ್ತದೆ. ನೆಕ್ಸ್ಟ್ ಈ ಎರಡು ಕೋನಾರ್ಧಕಗಳು ಛೇದಿಸುವಂಥ ಬಿಂದು ಏನಿದೆ ಅದನ್ನು ನಾವು ಎಕ್ಸ್ ಶೃಂಗವಾಗಿ ತೆಗೆದುಕೊಳ್ಬೇಕು. ಆಮೇಲೆ ಎ ಎಕ್ಸಿಗೆ ಒಂದು ಆ್ಯಂಗಲ್ ಲಂಬಾರ್ಧಕ ಅಥವಾ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಹಾಗೆ ಬಿ ಎಕ್ಸ್ಗೆ ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರನ್ನು ಎಳಿಬೇಕು. ನಂತರ ನಾವು ಎಳೆದಂಥ ಆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಎ ಬಿ ರೇಖಾಖಂಡವನ್ನು ಎಲ್ಲಿ ಛೇದಿಸ್ತಾ ಇದೆ ಅಂತ ನೋಡಬೇಕು. ಆ ಛೇದಿಸುವಂಥ ಬಿಂದುವನ್ನು ನಾವು ವೈ ಮತ್ತು ಝಡ್ ಆಗಿ ತೆಗೆದುಕೊಳ್ಬೇಕು. ಆಮೇಲೆ ಈ ಛೇದಿಸುವಂಥ ಬಿಂದುಗಳನ್ನು ಎಕ್ಸ್ ಜೊತೆ ಜೋಡಿಸಿದಾಗ ನಮಗೆ ಬೇಕಾದಂತಹ ಎಕ್ಸ್ ವೈ ಝಡ್ ತ್ರಿಭುಜ ಇಲ್ಲಿ ಸಿಗ್ತದೆ.
ಮುಂದಿನ ವಿಡಿಯೋವನ್ನು ನೋಡಲಿಕ್ಕೆ ಡಿಸ್ಕ್ರಿಪ್ಷನ್ನಲ್ಲಿರುವಂಥ ನೆಕ್ಸ್ಟ್ ವಿಡಿಯೋ ಲಿಂಕನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.